ಒಬ್ಬಳೇ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ. ವಾಂತಿ ಬರಂಗೆ ಆಗ್ಬಿಡ್ತು ಗೈಸ್, ಅದಕ್ಕೆ ಓಡ್ಕೊಂಡು ಬಂದು ಈ ಕಡೆ ನಿಂತಿದ್ದೀನಿ. ನಮ್ಮ ಅಜ್ಜಿ ಜ್ಯೂಸ್ ಕೊಟ್ಟರು, ಆಮೇಲೆ ನಿಪ್ಪಟ್ಟು ಕೊಟ್ಟರು. 4x4ಗಳೇ ಬರಬೇಕು ಗೈಸ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಅಕ್ಷು ಪ್ರತು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾವೆಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಕ್ರ್ಯಾಬ್ ಕ್ಯಾಚಿಂಗ್, ಏಡಿ ಹಿಡಿಯೋಕೆ ಹೋಗ್ತಿದ್ದೀವಿ ಗೈಸ್. ಇಲ್ಲೇ ನಮ್ಮ ಮನೆ ಕೆಳಗೇ ಹೊಳೆ ಇದೆ, ಒಂದು ಚಿಕ್ಕ ತೋಡು ಅಂತೀವಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಏಡಿ ಹಿಡಿಯೋಕ್ಕೆ. ನಾನು ಮತ್ತು ನನ್ನ ಜೊತೆ ಇನ್ನೊಂದು 3-4 ಜನ ಇದ್ದಾರೆ. ಬಟ್ ಅವ್ರನ್ನ ನನಗೆ ತೋರ್ಸೋಂಗಿಲ್ಲ, ಯಾಕಂದರೆ ಅವ್ರದ್ದೇ ಸ್ವಲ್ಪ ಪರ್ಸ್ನಲ್ ರೀಸನ್ಸ್ ಇದೆ, ಅದಕ್ಕೆ ನಾನು ತೋರಿಸ್ತಾ ಇಲ್ಲ ಗೈಸ್ ಅವ್ರನ್ನ. ಅವ್ರ ಜೊತೆ ನಾನು ಬಂದಿದ್ದೀನಿ, ನನ್ನ ಗ್ಯಾಂಗ್ ಜೊತೆ. ಏಡಿ ಹಿಡಿಯೋದು ತೋರಿಸ್ತೀನಿ, ಬಟ್ ಅವ್ರ ಮುಖ ತೋರಿಸಲ್ಲ, ಓಕೆನಾ? ಸೊ ಇವಾಗ ಹೋಗ್ತಾ ಇದ್ದೀವಿ. ನಾನು, ನಮ್ಮಮ್ಮ ಮತ್ತು ಇನ್ನು 3 ಜನ ಇದ್ದೀವಿ ಗೈಸ್. ನಿಮಗೆ ಈ ಹಣ್ಣು ಗೊತ್ತಿರೋಕ್ಕೆ ಚಾನ್ಸೇ ಇಲ್ಲ. ಯಾಕೆ ಗೊತ್ತಾ? ಇದು ಹಳ್ಳಿಲಾಗುವಂಥ ಹಣ್ಣು. ಇದನ್ನು ನಾವು ಇಲ್ಲಿ ಸುಮ್ಮನೆ ಹಿಂಗೆ ಕಾಡಲ್ಲಿ ಆಗ್ತದಲ್ಲ ಹಣ್ಣು, ಅದನ್ನು ಕಿತ್ಕೊಂಡು ತಿಂತಾನೆ ಇರ್ತೀವಿ. ಹೆಸರೆಲ್ಲ ಗೊತ್ತಿಲ್ಲ ಗೈಸ್ ನನಗೆ, ಬಟ್ ತಿಂತಾರೆ ಅಂತ ನಾನು ತಿಂತಿದ್ದೀನಿ ಅಷ್ಟೇ. ಸೊ ಇಲ್ಲಿ ಕ್ರ್ಯಾಬ್ ಹಿಡಿಯೋಕ್ಕೆ ಚಿಕನ್ದು ಕರಳಿರುತ್ತೆ ಅಲ್ವಾ, ಅದನ್ನು ಒಂದು ಕೋಲಿಗೆ ಹಿಂಗೆ ಕಟ್ಟಿ ಈ ಥರ ಆ ನೀರೊಳಗೆ ಇಟ್ಟಾಗ ಅದನ್ನು ತಿನ್ನೋಕ್ಕೆ ಅಂತ ಕ್ರ್ಯಾಬ್ ಬರುತ್ತೆ ಅಲ್ವಾ, ಆವಾಗ ಹಿಡಿಬೋದು ಗೈಸ್. ನಾವಿವಾಗ ಅದನ್ನು ಏನದು ಕರಳು, ಅದನ್ನು ಏನೋ ಕಡ್ಡಿಗೆ ಹಾಕಿ ಇವರಲ್ಲಿ ಹಾಕಿಟ್ಟಿದ್ದಾರೆ, ಕ್ರ್ಯಾಬ್ ಬರುತ್ತೆ ಅಂತ. ನೋಡೋಣ, ಕ್ರ್ಯಾಬ್ ಬಂದರೆ ತೋರಿಸ್ಕೊಡ್ತೀನಿ. ಸಿಗ್ಬೋದಾ ಸಿಗಲ್ವಾ ಅಂತ ಗೊತ್ತಿಲ್ಲ ಗೈಸ್. ಸೊ ಅದಕ್ಕೆ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀವಿ. ಇವಾಗ 3 ಕಡೆ ಇಟ್ಟಿದ್ದಾರೆ, ಅಲ್ಲೆಲ್ಲ ಇಟ್ಟಿದ್ದಾರೆ ಅಲ್ಲಿ ತೋಡಲ್ಲಿ. ಸೊ ಇವಾಗ ಕ್ರ್ಯಾಬ್ ಬರೋಕ್ಕೆ ವೆಯ್ಟ್ ಮಾಡಿಕೊಂಡು ನಿಂತ್ಕೊಂಡಿದ್ದೀನಿ ಗೈಸ್ ನಾನು. ಎಂಥ ಸ್ಮೆಲ್ಲು ಅಂದರೆ ಅದನ್ನ ಹೆಂಗೆ ಕಟ್ಟಿದ್ರೋ ದೇವರಾಣೆ ನನಗೆ ಗೊತ್ತಿಲ್ಲ. ಸುಮ್ಮನೆ ಬಂದೆ ಅವ್ರ ಜೊತೆ, ಆದರೆ ಗೈಸ್ ಏನು ಗೊತ್ತಾ, ಅದು ಎಂಥ ಸ್ಮೆಲ್ ಅಂದರೆ ವಾಂತಿ ಬರಂಗೆ ಆಗ್ಬಿಡ್ತು ಗೈಸ್, ಅದಕ್ಕೆ ಓಡ್ಕೊಂಡು ಬಂದು ಈ ಕಡೆ ನಿಂತಿದ್ದೀನಿ. ಅವ್ರು ಅಲ್ಲಿ ಹಿಡಿತಾ ಇದ್ದಾರೆ, ನಾನು ಈ ಕಡೆ ಓಡಿ ಬಂದುಬಿಟ್ಟೆ ಗೈಸ್. ಅದು ನನ್ನ ಕೈಲಿ ಆಗಿಲ್ಲ ಅದ್ರ ಸ್ಮೆಲ್ ತಡ್ಕೊಳ್ಳೋಕ್ಕೆ. ಟ್ಯಾಡ್ಪೋಲ್ ಗೊತ್ತಾ ನಿಮಗೆ? ಸೊ ಇದೇ ಟ್ಯಾಡ್ಪೋಲ್. ಬಂದೊಂದು ಆಲ್ಮೋಸ್ಟ್ 10 ಮಿನಿಟ್ಸ್ ಆಯಿತು ಗೈಸ್, ಅಂತೂ ಒಂದೇ ಒಂದು ಕ್ರ್ಯಾಬ್ ಕೂಡ ಸಿಕ್ಕಿಲ್ಲ ನಮಗೆ. ಸುಮಾರು ಕಡೆ ಹಾಕಿಟ್ಟಿದ್ದಾರೆ ಅಲ್ಲೆಲ್ಲ, ಬಟ್ ಒಂದೂ ಬಂದಿಲ್ಲ ಇಷ್ಟೊತ್ತಾಗಿ. ಇವಾಗ ಅವ್ರು ಆ ಕಡೆ ಎಲ್ಲ ಹೋಗಿದ್ದಾರೆ ಏನೋ ತರೋಕ್ಕೆ. ನೋಡೋಣ, ನನ್ನನ್ನು ಕೂರಿಸ್ಬಿಟ್ಟು ಹೋಗಿದ್ದಾರೆ ಗೈಸ್, ವಾಚ್ಮ್ಯಾನ್ ಥರ. ಬಂದರೆ ಅವ್ರಿಗೆ ಕಾಲ್ ಮಾಡಿಬಿಟ್ಟು ತಿಳಿಸ್ಬೇಕಂತೆ. ಒಬ್ಬಳೇ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ ಕ್ರ್ಯಾಬ್ ಬರೋಕ್ಕೆ. ನಾನು ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗೋದೆ, ಒಂದು 1/2 hour, ಒಂದು 12. ಇವಾಗ ಆಲ್ರೆಡಿ ಟೈಮು 11:15 ಆಗಿದೆ. ಒಂದು 12 ತನಕ ವೆಯ್ಟ್ ಮಾಡಿ, ಸಿಕ್ಕಿದ್ರೂ ಸಿಕ್ಕಿಲ್ಲ ಅಂದರೆ ಹೋಗೋದೆ ಗೈಸ್. ನೋಡೋಣ ಸಿಗುತ್ತಾ ಏನು ಅಂತ, ಲಕ್ ನೋಡೋಣ, ಓಕೆನಾ? ಸೊ ಯಾ ಗೈಸ್, ಇಷ್ಟೊತ್ತು ವೆಯ್ಟ್ ಮಾಡಿದ್ದಕ್ಕೆ ಒಂದು ಕ್ರ್ಯಾಬ್ ಸಿಕ್ತು ನಮಗೆ. ಫೈನಲಿ ಒಂದು ಸಿಕ್ತು ಗೈಸ್. ಸೊ ಯಾ ಗೈಸ್, ಬಂದಿದ್ದಕ್ಕೆ ಒಂದು ಕ್ರ್ಯಾಬ್ ನಮಗೆ ಸಿಕ್ತು ಇವಾಗ. ಸೊ ಖುಷಿ ಆಗ್ತಾಯಿದೆ. ಅಷ್ಟು ದೂರದಿಂದ ಬಂದಿದ್ದಕ್ಕೆ ಅಟ್ಲೀಸ್ಟ್ ಒಂದು ಸಿಕ್ಕಿದ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಲ್ವಾ. ಸೊ ನಮಗೊಂದು ಕ್ರ್ಯಾಬ್ ಸಿಕ್ತು ಇವಾಗ.
ಸೊ 4-5 ಕಡೆ ಇಟ್ಟಿದ್ದಾರೆ ಅಂತ ಹೇಳಿದೆ ಅಲ್ವಾ, ಅಲ್ಲೆಲ್ಲ ಹೋಗಿದ್ದಾರೆ. ಇವಾಗ ಸಿಗುತ್ತಾ ನೋಡೋಣ ಅಂತ. ಸೊ ಸಿಕ್ಕಿದ್ರೆ ನಿಮಗೂ ತೋರಿಸ್ತೀನಿ ಗೈಸ್, ಓಕೆನಾ. ಈ ಗೈಸ್ ನಮಗೆ ಸೆಕೆಂಡ್ ಕ್ರ್ಯಾಬ್ ಸಿಕ್ತು. ಟೋಟಲ್ 2 ಕ್ರ್ಯಾಬ್ ಸಿಕ್ತು ನಮಗೆ. ಇಲ್ಲ ರೈಟ್ ಸೈಡಿಗೆ ರೊಟೇಟ್ ಮಾಡೋದು ಹೇಳ್ತೀನಿ. ರೈಟಿಗೆ ಮಚ್ಚಲ್ಲ ಬಿಡ. ಇದೆಲ್ಲಿ ಇರ್ತಿ ರೆಡಿ ಮಾಡಿ ತಿಂತೀವಿ ಅಂತ ನಂಗೆ ಓಡೋದು ಇಟ್ಕೋಬೇಕಾ? ಇಟ್ಕೋ ಬಿಡು, ಇಟ್ಕೊಳ್ಳಿ. ಸೊ ನಾವಿವಾಗ ತೋಡಿಗೆ ಹೋಗಿ ಬಂದು ಏಡಿ ಎಲ್ಲ ಹಿಡಿದು ಇವಾಗ ನಾವು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತ ಅಂದರೆ, ನಾನು ಹೋಗ್ತಿರೋದು ಅಲ್ಲಿ ತುಂಬ ಬ್ಯೂಟಿಫುಲ್ ಆಗಿರೋ ಒಂದು ನೇಚರ್ ಇದೆ, ಒಂದು ವ್ಯೂ ಇದೆ, ಬ್ಯೂಟಿಫುಲ್ ವ್ಯೂ ಇದೆ. ಸೊ ಅಲ್ಲಿ ನಾನು ರೀಲ್ಸ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಹಾಗೆ ಅಜ್ಜಿನ ಮಾತಾಡ್ಸ್ಕೊಂಡು ಬರೋಣ ಅಂತಲೂ ಹೋಗ್ತಾ ಇದ್ದೀವಿ. ಅದು ನಮ್ಮ ಮನೆಯಿಂದ ಒಂದು 12 ಕಿಲೋಮೀಟರ್ಸ್ ಇದೆ ಅಷ್ಟೇ. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಗೈಸ್. ಈಗ ನಾವು ಗೈಸ್ ನೋಡಿ ಗೈಸ್, ನಮ್ಮ ಅಜ್ಜಿ ಮನೆ ರೋಡು ಆಫ್ ರೋಡ್ ಥರ ಇಲ್ವಾ? ನಾನು ನಿಮಗೆ ಬರೀ ಆಫ್ ರೋಡ್ಗಳೇ ತೋರಿಸ್ತಾ ಇದ್ದೀನಲ್ವ ನನ್ನದು ವ್ಲಾಗ್ಸಲ್ಲಿ. ಏನು ಮಾಡೋದು, ನಮ್ಮ ಊರಿರೋದೇ ಹಿಂಗೆ ಗೈಸ್. ಅಯ್ಯಮ್ಮ ಗೈಸ್, ಇದರಲ್ಲಿ 4 ವೀಲರ್ 4x4ಗಳೇ ಬರಬೇಕು ಗೈಸ್. ನಾವೇನೋ ಸರ್ಕಸ್ ಮಾಡ್ಕೊಂಡು ಹತ್ತಿಸ್ತಿದ್ದೀವಿ. ಹುಚ್ಚು ನಮಗೆ ಸ್ವಲ್ಪ. 4x4 ಆದರೆ ಈಸಿಯಾಗಿ ಹತ್ತುತ್ತೆ ಅಲ್ವಾ? 4x4 ಆದರೆ ಈಸಿಯಾಗಿ ಹತ್ತುತ್ತೆ ಅಲ್ವಾ? ಅಜ್ಜಿ ಮನೆಗೆ ಬಂದಿದ್ವಿ ಇವಾಗ. ನಮ್ಮ ಅಜ್ಜಿ ಜ್ಯೂಸ್ ಕೊಟ್ಟರು, ಆಮೇಲೆ ನಿಪ್ಪಟ್ಟು ಕೊಟ್ಟರು. ನಿಪ್ಪಟ್ಟು ಕೊಟ್ಟರು ಗೈಸ್. ಲುಕ್ ಎಟ್ ದಿಸ್ ಗೈಸ್, ಹೌ ಬ್ಯೂಟಿಫುಲ್. ಲುಕ್ ಎಟ್ ದಿಸ್ ನೋಡಿ, ಅಲ್ಲೇ ನಮ್ಮ ಅಜ್ಜಿ ಮನೆ, ಇಲ್ಲೇ ನೇಚರ್. ಗೈಸ್ ಇವರೇ ಗೈಸ್ ನಮ್ಮ ಅಜ್ಜಿ. ಅಜ್ಜಿ ಹಾಯ್ ಮಾಡಿ. ನಾನು ಬಂದಿದ್ದು ಆ್ಯಕ್ಚುಲಿ ರೀಲ್ಸ್ ಮಾಡೋಕ್ಕೆ ಅಂತಲೇ. ಸೊ ನಾನು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿ, ಫೋಟೋಶೂಟ್ ಎಲ್ಲ ಮಾಡಿ ಆಮೇಲೆ ನಮ್ಮ ಮನೆಗೆ ಬಂದ್ವಿ ಗೈಸ್. ಸೊ ಗೈಸ್ ಏನಂದರೆ, ಇವಾಗ ಸ್ವಲ್ಪ ವೀಡಿಯೋಸಲ್ಲಿ ನಾನು ಒಬ್ಬಳೇ ಕಾಣಿಸ್ಕೋತೀನಿ. ಆ್ಯಕ್ಚುಲಿ ನಮ್ಮದು ಯೂಟ್ಯೂಬ್ ಚಾನಲ್ ನೇಮೇ ಅಕ್ಷು ಪ್ರತು ಯೂಟ್ಯೂಬ್ ಚಾನಲ್ ಅಂತ. ಸೊ ಅಕ್ಷತಾ ಅಂತ ಹೇಳಿದ್ರೆ ನಾನು, ಪ್ರತೀಕ್ಷಾ ಅಂತ ಹೇಳಿದ್ರೆ ನನ್ನ ತಂಗಿ. ಸದ್ಯಕ್ಕೆ ಅವಳು ಇಲ್ಲ, ಅವಳು ಓದ್ತಾ ಇದ್ದಾಳೆ, ಮ್ಯಾಂಗ್ಳೂರಲ್ಲಿದ್ದಾಳೆ. ಸೊ ಅದಕ್ಕೆ ಅವಳು ಬ್ಲಾಗಲ್ಲಿ ಬರ್ತಾ ಇಲ್ಲ. ಅವಳು ಬಂದ ಮೇಲೆ, ಅವಳು ಮೇಲ್ ಬರ್ತಾಳೆ. ಅವಳು ಬಂದ ಮೇಲೆ ನಾವು ತುಂಬ ಒಳ್ಳೆ ಕಂಟೆಂಟ್, ಚಾಲೆಂಜಿಂಗ್ ವೀಡಿಯೋಸ್ ಎಲ್ಲ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ನಾವಿಬ್ಬರು ಸೇರಿಬಿಟ್ಟೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದು ಆ್ಯಕ್ಚುಲಿ. ಬಟ್ ಇವಾಗ ಅವಳಿಲ್ಲ ಅಂತ ನಾನು ಒಬ್ಬಳೇ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ನಾನು ಒಬ್ಬಳೇ ಎಷ್ಟು ಅಂತ ಮಾತಾಡಲಿ ಗೈಸ್, ಇವ್ರು ಯಾರೂ ನನ್ನ ಜೊತೆ ಮಾತೇ ಆಡೋಲ್ಲ, ವೀಡಿಯೋದಲ್ಲಿ ಕಾಣಿಸ್ಕೊಳ್ಳಲ್ಲ. ನಾನು ಒಬ್ಬಳೇ ಏನಂತ ಮಾತಾಡಲಿ, ಅದಕ್ಕೆ ಒಂದು ಸ್ವಲ್ಪ ಬೋರಿಂಗ್ ಅಂತ ಅನ್ನಿಸ್ಬೋದು. ಬಟ್ ಆದ್ರೂ ಪ್ಲೀಸ್ ನಮ್ಮನ್ನ ಬೆಳೆಸಿ ಸಬ್ಸ್ಕ್ರೈಬ್ ಮಾಡಿ, ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಸೊ ಯಾ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ, ಅಕ್ಷು ಪ್ರತು ಯೂಟ್ಯೂಬ್ ಚಾನಲ್.